ನಮಸ್ಕಾರ ಎಲ್ಲರಿಗೂ. ನೋಡ್ರಿ, ಕೈನ ಹಚ್ಚಲಾರ್ದ ಈ ರೀತಿ ಮಸ್ತಂಗೆ ತವೆ ಒಳಗ ರೊಟ್ಟಿ ಪೂರಿ ತರ ಉಬ್ಬಿ ಬರ್ಬೇಕಂದ್ರ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದಂತ ಇವತ್ತಿನ ವಿಡಿಯೋ ಒಳಗ ಹೇಳ್ತೇನೆ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾ ಕಿಚನ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಿಸ್ ಮಾಡ್ಲಾರ್ದ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನೋಡ್ರಿ, ನಾವು ಜೋಳದ ಹಿಟ್ಟ ಚಾನಸ್ಕೊಳತ್ತಿದ್ವು. ನೋಡ್ರಿ, ಒಂದು 10 ರೊಟ್ಟಿ ಆಗುವಷ್ಟ ಜೋಳದ ರೊಟ್ಟಿ ಇಲ್ಲೇ ನಾವು ಚಾನ್ಸ್ಕೊಂಡಿದ್ವು. ನೀವು ಎಷ್ಟು ಮಾಡ್ಬೇಕಂತಿರ್ತಿರ್ಲಿ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ನೀವು ಅಷ್ಟ ಹಿಟ್ಟ ತೊಗೋಬೋದು. ಈ ರೀತಿ ಹಿಟ್ಟ ಚಾನ್ಸ್ಕೊಂಡ್ಮೇಲೆ ಸ್ವಲ್ಪ ಕೈಲಿ ಈ ರೀತಿ ರೌಂಡಾಗಿ ಮಾಡ್ಕೋಬೇಕು ನೋಡ್ರಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಉಪ್ಪು ಆದ್ಮೇಲೆ ಇಲ್ಲಿ ಬಿಸಿ ನೀರು ಹಾಕೋಬೇಕ್ರಿ. ಹಿಟ್ಟಿಗೆ ಹಿಟ್ಟು ಜಿಗಿಟ್ ಇರ್ಲಿಕ್ಕೆ ಬಿಸಿ ನೀರು ಹಾಕೊಂಡ ಸ್ವಲ್ಪ ಜಿಗಿಟ್ ಬರಬೇಕು ನೋಡ್ರಿ. ಈ ರೀತಿ ಬಿಸಿ ನೀರು ಹಾಕೊಂಡ ಈ ರೀತಿ ತಿರುವಾಡ್ಕೋಬೇಕ್ರಿ. ನೀವು ಸ್ವಲ್ಪ ಕೆಲವೊಂದು ಜನ ಜೋಳದ ರೊಟ್ಟಿಗೆ ಇದನ್ನ ಹಾಕ್ತಿರಂಗಿಲ್ಲ, ನೀವು ಉಪ್ಪ ಹಾಕ್ಲಾರ್ದನು ಮಾಡ್ಕೋಬೋದ್ರಿ. ಆದ್ರೆ ನಾವು ಯಾವಾಗಲೂ ಜೋಳದ ರೊಟ್ಟಿಗೆ ಉಪ್ಪು ಹಾಕಿನ ಮಾಡ್ಕೊಂಡು ತಿಂತೀವಿ, ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕಿದೀವಿ ನೋಡ್ರಿ. ಈಗ ಸ್ವಲ್ಪ ತಣ್ಣೀರು ಯೂಸ್ ಮಾಡ್ಕೊತಾನ ಈ ರೀತಿ ಹಿಟ್ಟ ಚಂದಂಗೆ ನಾದ್ಕೋಬೇಕ್ರಿ. ನೀವು ಎಷ್ಟು ಪಾರ ಹಾಕಿ ಚಂದಂಗೆ ಹಿಟ್ಟು ನಾದ್ತಿರ್ಲಿ ಅಷ್ಟ ಜೋಳದ ರೊಟ್ಟಿ ಮಸ್ತಂಗೆ ಉಬ್ಬಿ ಬರ್ತಾವು ನೋಡ್ರಿ. ಈ ರೀತಿಯಾಗಿ ನಾದ್ಕೋಬೇಕ್ರಿ. ಪೂರ್ತಿ ಎಲ್ಲ ಹಿಟ್ಟ ತೋರ್ಸಾತೀವಿ ನೋಡ್ರಿ. ಇಲ್ಲೇ ನಾವು ಚಂದಂಗೆ ಅಷ್ಟು ಎಲ್ಲ ಈ ರೀತಿ ನೋಡ್ರಿ ಭಾರ ಹಾಕಿ ಪೂರ್ತಿ ಎಷ್ಟು ಆಕತ್ಲ ಅಷ್ಟು ಭಾರ ಹಾಕಿ ಈ ರೀತಿ ಚಂದಂಗೆ ನಾದ್ಕೋಬೇಕ್ರಿ ಹಿಟ್ಟ. ನೀವು ಹಿಟ್ಟು ಎಷ್ಟು ನಾದ್ತೀರಿ ಅಷ್ಟು ರೊಟ್ಟಿ ಮಸ್ತಂಗಿ ಬರ್ತಾವು ನೋಡ್ರಿ. ಈ ರೀತಿಯಾಗಿ ನಾದ್ಕೋಬೇಕು ನೋಡ್ರಿ. ಇನ್ನು ಇದೇ ಥರ ಹಲವಾರು ರೆಸಿಪಿಗಳನ್ನ, ಚಪಾತಿ ರೆಸಿಪಿ ಅದು ಎಲ್ಲ ನಮ್ಮ ಚಾನಲ್ ಒಳಗೆ ಹಾಕಿ ಒಂದು ಸರ್ತಿ ಹೋಗಿ ನೀವು ನೋಡ್ಕೊಂಬರ್ರಿ. ಇಲ್ಲಿ ನೋಡ್ರಿ ಈ ರೀತಿ ಮಾಡೇ ಇಟ್ಕೋಬೇಕ್ರಿ. ಇನ್ನು ಅದಾದ್ಮೇಲೆ ಇಲ್ಲೇ ತವೆ ಕಾಯಕ್ಕೆ ಇಟ್ಟಿದ್ದೀವಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಕಾಟನ್ ಅರ್ಬಿ ತೊಗೊಂಡು ಈ ರೀತಿ ಅದನ್ನು ಒರೆಸ್ಬೇಕ್ರಿ. ತವೆ ನೀವು ಬ್ರಷ್ ಇದ್ರೆ ಬ್ರಷ್ ಯೂಸ್ ಮಾಡಿರಿ. ಈ ಎಣ್ಣೆ ಯಾಕೆ ಹಚ್ಚೋದಂದ್ರೆ ರೊಟ್ಟಿ ಮಸ್ತ್ ಹಂಗೆ ತಿರುಗ್ತಾವ್ರಿ, ಮತ್ತು ತವಿಗೆ ರೊಟ್ಟಿ ಅಂಟೋದಿಲ್ಲ, ರೊಟ್ಟಿ ಚಲೋ ತಂಗೆ ರೆಡಿಯಾಗಿ ಬರ್ತಾವ್ರಿ. ಇಲ್ಲಿ ನೋಡ್ರಿ ಒಂದು ಉಳ್ಳಿ ತೊಗೊಂಡ ಈ ರೀತಿ ರೌಂಡಂಗೆ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಅದ್ರ ಮೇಲೆ ಈ ರೀತಿ ಒಂದು 3 ಬಟ್ಲೆ ಪ್ರೆಸ್ ಮಾಡಿ ಈಗ ನೋಡ್ರಿ ನಾವು ಜೋಳದ ರೊಟ್ಟಿ ತಟ್ಟಕ ಜೋಳದ ಹಿಟ್ಟನ್ನು ಯೂಸ್ ಮಾಡಿದೀವಿ. ಇಲ್ಲಿ ನೋಡ್ರಿ ಜೋಳದ ಹಿಟ್ಟ ಹಾಕೊಂಡ್ಮೇಲೆ ಅದನ್ನ ಉಳ್ಳಿ ಹಿಟ್ಟ ಈ ರೀತಿ ನೋಡ್ರಿ ಈಚೆ ಕಡೆ ಬಲಗೈಯಿಂದ ರೊಟ್ಟಿ ತಿರುಗಿಸ್ಬೇಕ್ರಿ. ಅದೇ ರೀತಿ ಎಡಗೈಯಿಂದ ಏನಿರ್ತತ್ಲ ಕಿರುಬಾಳ ಸಹಾಯದಿಂದ ರೊಟ್ಟಿ ಸ್ವಲ್ಪ ಒಳಗ ಒತ್ತಬೇಕ್ರಿ. ಅದನ್ನ ನೋಡ್ರಿ ಆ ರೀತಿ ದಂಡಿಗೆ ಸ್ವಲ್ಪ ಮಡಚಬೇಕು. ಈಗ ನೋಡ್ರಿ ಈ ರೀತಿಯಾಗಿ ಮಾಡ್ಕೋಬೇಕು ನೋಡ್ರಿ. ಅದಾದ್ಮೇಲೆ 2 ಕೈಯಿಂದ ಸ್ವಲ್ಪ ರೊಟ್ಟಿ ದೊಡ್ಡದಾತಂದ್ರ 2 ಕೈಯಿಂದ ಈ ರೀತಿ ರೊಟ್ಟಿ ತಟ್ಟಬೇಕ್ರಿ. ತೋರ್ಸಾತೀವಿ ನೋಡ್ರಿ. ಈ ರೀತಿಯಾಗಿ ತಟ್ಕೋಬೇಕು ರೊಟ್ಟಿ. ಈ ರೀತಿ ಮಾಡಿದ್ರಂತ್ರ ರೊಟ್ಟಿ ಭಾರಿ ಮಸ್ತ್ ಹಂಗೆ ಉಬ್ಬಿ ಬರ್ತಾವ್ರಿ. ಇಲ್ಲಿ ನೋಡ್ರಿ ಇವಾಗ ಒಂದು ರೊಟ್ಟಿ ಮಾಡಿದೀವಲ್ಲ ಅದನ್ನ ಇಲ್ಲೇನೈತ್ಲ ತವೆ ಕಾಯತಿತ್ಲ ತವೆಗೆ ತಂದ ಹಾಕ್ಬೇಕ್ರಿ. ರೊಟ್ಟಿ ಹಾಕಿದ್ಮೇಲೆ ಉರಿ ಸ್ವಲ್ಪ ಸ್ಲೋ ಇಟ್ಟ ಈ ರೀತಿ ಪೂರ್ತಿ ಎಲ್ಲ ನೀರು ಹಚ್ಕೋಬೇಕ್ರಿ ರೊಟ್ಟಿಗೆ. ನೋಡ್ರಿ ಈ ರೀತಿಯಾಗಿ ನೀರು ಹಚ್ಕೋಬೇಕು. ಅದಾದ್ಮೇಲೆ ನೋಡ್ರಿ ಇದನ್ನ ವಾಪಸ್ ತಿರಿವೆ ಹಾಕ್ಬೇಕು. ಒಂದು ಸೈಡ್ ಬೇಂದ್ಮೇಲೆ ನೀರು ಹಚ್ಕೊಂಡ್ಮೇಲೆ ಉರಿ ಸ್ಪೀಡ್ ಇಡ್ಬೇಕ್ರಿ. ಹೈ ಫ್ಲೇಮ್ ಒಳಗೆ ಉರಿ ಇಟ್ಟ ಈ ರೀತಿ ತಿರಿವಿ ಹಾಕೋಬೇಕು ನೋಡ್ರಿ. ಅದಾದ್ಮೇಲೆ ಇನ್ನೊಮ್ಮೆ ತಿರಿವಿ ಹಾಕಿದ್ರಂದ್ರೆ ರೊಟ್ಟಿ ಕೈ ಹಚ್ಚೋದನ್ನ ಬೇಡ, ತಾನಾಗೇನ ಈ ರೀತಿ ಮಸ್ತಂಗೆ ಉಬ್ಬಿ ಬರ್ತೈತ್ರಿ. ಯಾವುದೇ ಬಟ್ಟೆ ತೊಗೊಂಡ ಒತ್ತೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಈ ರೀತಿಯಾಗಿ ಮಸ್ತಂಗೆ ಪೂರಿ ಥರ ರೊಟ್ಟಿ ಉಬ್ಬಿ ಬರ್ತೈತಿ. ತಿನ್ನಕಂತರೂ ಮೆತ್ತಗೆ ಇರ್ತೈತ್ರಿ. ಇಡೀ ಒಂದಿನ ಇಟ್ಟು ತಿಂದ್ರೂ ರೊಟ್ಟಿ ಮೃದುವಾಗಿನ ಮೆತ್ತಗಂಗೆ ಇರ್ತೈತಿ ನೋಡ್ರಿ. ಇವಾಗ ಒಂದು ರೊಟ್ಟಿ ರೆಡಿ ಆಯ್ತು, ತೆಗ್ಯಾತೀವಿ ನೋಡ್ರಿ. ಅದೇ ರೀತಿ ನೋಡ್ರಿ ಇಲ್ಲೇ ಇನ್ನೊಂದು ರೊಟ್ಟಿ ಮಾಡೋದು ನಿಮ್ಗೆ ತೋರ್ಸಾತೀವಿ. ಅದೇ ರೀತಿ ಫಸ್ಟ್ ಏನು ಮಾಡ್ಕೊಂಡ್ರಲ್ಲ ಅದೇ ರೀತಿ ನೋಡ್ರಿ ಬಲಗೈಯಿಂದ ರೊಟ್ಟಿ ತಿರುಗಿಸ್ಬೇಕು ಮತ್ತು ಎಡಗೈ ಸಹಾಯದಿಂದ ರೊಟ್ಟಿ ಒಳಗೆ ಪ್ರೆಸ್ ಮಾಡಬೇಕು. ಅದಾದ್ಮೇಲೆ ನೋಡ್ರಿ ಈ ರೀತಿ ತಟ್ಟಿದ್ಮೇಲೆ ಒಂದು ಸ್ವಲ್ಪ ರೊಟ್ಟಿ ದೊಡ್ಡದಾತಂದ್ರೆ 2 ಕೈಲೇ ಚೆನ್ನಾಗಿ ರೊಟ್ಟಿ ಈ ರೀತಿ ತಟ್ಕೋಬೇಕು ನೋಡ್ರಿ. ನೋಡ್ರಿ ಈ ರೀತಿಯಾಗಿ ತಟ್ಟಬೇಕು ರೊಟ್ಟಿ. ನಿಮ್ಗೆ ಕೈಯಲ್ಲೇ ತಟ್ಟಿ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ ಅನ್ನೋರಿಗೆ ನಾವು ಲಟ್ಟಿಸಿ ಯಾವ ರೀತಿ ರೊಟ್ಟಿ ಮಾಡೋದಂತನೂ ಈ ವಿಡಿಯೋ ಒಳಗೆ ಹಾಕಿದ್ವಿ. ಒಂದು ಸರ್ತಿ ಹೋಗಿ ನೀವು ಚೆಕ್ ಮಾಡಿ ನೋಡ್ರಿ. ಲಟ್ಟಿಸಿ ರೊಟ್ಟಿ ಮಾಡೋದನ್ನು ತೋರಿಸಿದ್ವಿ ಈಸಿಯಾಗೆ ನೋಡ್ರಿ. ಈ ರೀತಿ ನೀರು ಹಚ್ಕೋಬೇಕು. ಅದಾದ್ಮೇಲೆ ಮತ್ತೊಮ್ಮೆ ರಿಟರ್ನ ತಿರುವಿ ಹಾಕಬೇಕು. ತಿರುವಿ ಹಾಕಿದ್ಮೇಲೆ ಸ್ವಲ್ಪ ಬೈತಂದ್ರೆ ಇನ್ನೊಮ್ಮೆ ತಿರುವಿ ಹಾಕಿದ್ರಂದ್ರೆ ರೊಟ್ಟಿ ಮಸ್ತಂಗೆ ನೋಡ್ರಿ ಉಬ್ಬಿ ಬರ್ತಾವು ನೋಡ್ರಿ. ಈ ರೀತಿಯಾಗಿ ಎಷ್ಟು ಚಂದಂಗೆ ಉಬ್ಬೆ ಬರತೈತಿ ನೋಡ್ರಿ, ತೋರ್ಸಾತೀವಿ
ನೋಡ್ರಿ ನಿಮ್ದು ಜೋಳದ ರೊಟ್ಟಿ ಈ ರೀತಿ ಮಸ್ತ್ ಹೆಂಗ್ ಪುರಿ ತರ ಉಬ್ಬಿ ಬರ್ಬೇಕಂದ್ರೆ ಇವತ್ತು ನಾವು ಹೇಳಿಕೊಟ್ಟಂತ ಟ್ರಿಕ್ಸ್ ಬಳಸಿ ನೀವು ಒಮ್ಮೆ ಮಾಡಿ ನೋಡ್ರಿ. ಮತ್ತೆ ನಿಮ್ಮನ್ನು ರೊಟ್ಟಿ ಯಾವ ರೀತಿ ಆಗ್ತಾವ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ನೋಡ್ರಿ ಇವತ್ತು ನಾವು ಮಾಡಿದಂತ ಜೋಳದ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಕ್ಕೆ ಹೇಳ್ರಿ. ಎಲ್ಲರಿಗೂ ನಮಸ್ಕಾರ.